ಆಲ್ರೆಡಿ ಮತ್ತೆ ಸಚಿವ ಸ್ಥಾನ ಆಕಾಂಕ್ಷಿಗಳು ದಿಲ್ಲಿ ಪ್ರಯಾಣ ಶುರುವಾಗಿದೆ. ಇದರಲ್ಲೇ ಕಾಲ ಕಳೀತಾರೆ ಇದ್ದಾರೆ ಅಂತ ನೋಡಿ. ಆಡಳಿತ ವ್ಯವಸ್ಥೆ ಎಂದು ಉಪಚುನಾವಣೆ ಪ್ರಾರಂಭ ಆಯಿತು, ಮುಖ್ಯಮಂತ್ರಿ ಆದಿಯಾಗಿ ಯಾರಿಗೂ ಸರ್ಕಾರದ ಜನರ ಕೆಲಸ ಮಾಡೋದು ಬಿಟ್ಟು ಒಂದು ರೀತಿ ಬಾಗಲಕೋಟೆಯಲ್ಲಿ ಶಿವಕುಮಾರ್ ಸೋಲಿಸ್ಬೇಕಾಗ್ತಾರೆ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವ್ರು ಸೋಲಿಸ್ಬೇಕಾಗ್ತಾರೆ. ಮತ್ತು ಇದು ವೈಷಮ್ಯ ಎಟ್ಟು ಬೆಳೆದ್ಬಿಟ್ಟದಂದರೆ ಅವ್ರು ಯಾರೂ ಕೂತು ಸರಿಯಾಗಿ ಆಡಳಿತ ಮಾಡುವಂಥ ಪರಿಸ್ಥಿತಿ ಉಳಿದಿಲ್ಲ. ಇದರಿಂದ ನೋಡಿ ದಿಲ್ಲಿ ಪ್ರಯಾಣ ಶಾಸಕರುಗಳು ಮಂತ್ರಿ ಅವ್ರು ಮಾಡ್ತಿದ್ರೆ ಮಾಡಿ ಅರ್ಹತೆ ಯಾರ್ದದ ಅವರಾಗೆ ಮಾಡಬೇಕು. ಬಿಟ್ಟವರೆಲ್ಲ ಲಾಬಿ ಮಾಡೋದು, ನಾನು ಮಂತ್ರಿ ಮಾಡಿದ್ರೆ ಇಷ್ಟು ಕೊಟ್ಟು ರೂಪಾಯಿ ಕೊಡ್ತೀನಿ, ಸೋನಿಯಾ ಗಾಂಧಿಗೆ ಒಂದು ದಿಲ್ಲಿ ಒಳಗೆ ಮನೆ ಕೊಡಿಸ್ಕೊಡ್ತೀನಿ ಅನ್ನೋಂಥ ವ್ಯವಸ್ಥೆ ಬಂದುಬಿಟ್ಟದೆ ಎಲ್ಲ ಕಡೆ. ಎಲ್ಲ ರಾಜಕೀಯ ಪಕ್ಷದಾಗ ಏನಾಗ್ಬಿಟ್ಟದೆ, ಇದೊಂದು ಕೆಟ್ಟ ಸ್ವಭಾವ ಬೆಳೆದ್ಬಿಟ್ಟದೆ. ಯಾರು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಮ್ಯಾಗಿನವ್ರನ್ನ ಮ್ಯಾನೇಜ್ ಮಾಡಿಬಿಟ್ಟಿರ್ತಾರೆ. ಅವರು ಸೂರ್ಯಚಂದ್ರವ್ರಿಗೆ ಅವರೇ ಅಧ್ಯಕ್ಷರು, ಅವ್ರು ಹೇಳ್ಕೊತಾಡ್ತಾರೆ. ಹೀಗಾಗಿ ಏನಾಗಿದೆ, ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋ ಪರಿಸ್ಥಿತಿ ರಾಜಕಾರಣ ಬಂದ್ಬಿಟ್ಟು 20ಕ್ಕೂ ಹೆಚ್ಚು ಜನರು ಇವತ್ತು ಸಾಯಂಕಾಲದಿಂದ ಡೈಲಿ ಪ್ರಯಾಣ ಮಾಡ್ತಾರೆ. ಹಾಗೆ ಕುದುರೆ ವ್ಯಾಪಾರ ಶುರುವಾಗಿದೆ. ಕುದುರೆ ವ್ಯಾಪಾರ ನೋಡ್ರಿ, ಈಗ ಮೊದಲೇದ್ದು ದೊಡ್ಡ ವ್ಯಾಪಾರ ಅಂದ್ರೆ ಮಹಾಕುದುರೆ ವ್ಯಾಪಾರ ಅಂದ್ರೆ ಮುಖ್ಯಮಂತ್ರಿ ಹುದ್ದೆ. ಮಹಾಕುದುರೆ ವ್ಯಾಪಾರ ಅಂತಿಮ ಕ್ಷಣಗಣನೆವಾಗಿದೆ. ಎಷ್ಟು ರೇಟು ಏನು ಸಿದ್ದರಾಮಯ್ಯ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ನಡೆದ ಅದು ಏನಾಗ್ತೈತೆ ನೋಡ್ಬೇಕು. ಮಹಾಕುದುರೆ ವ್ಯಾಪಾರ ಆದ್ಮೇಲೆ ಈ ಸಣ್ಣ ಕುದುರೆಗಳು ಏನದಾವ ಇವೆಲ್ಲ ಮಂತ್ರಿ ಆಗೋ ಕುದುರೆಗಳು ಇವ್ರ ವ್ಯಾಪಾರ ಚಲೋ. ನಮ್ಮ ಜಿಲ್ಲೆದವ್ರು ಹೋಗ್ತಾರೆ. ಯಾರು ಯಶವಂತರೇಗೌಡರು ಹೋಗ್ತಾರೆ. ಅವ್ರಿಗೆ ಕೆಲವು ಮಂದಿ ಜಗಳ ತೆಗಿತಾರೆ, ಅಳ್ತಾರೆ, ಕಣ್ಣೀರು ಹಾಕ್ತಾರೆ, ನನ್ನ ನಿಷ್ಠಾವಂತ ಯಾರಾದಾರ ಹೇಳ್ತಾರೆ. ಜಗಳ ಹಾಕತ್ತಾರೆ, ಏನು ಮಾಡೋದು. ನವರಾತ್ರಿ ಉತ್ಸವನ ಹೆಸರನ್ನ ಚೇಂಜ್ ಮಾಡಬೇಕು, ಬದಲಿಸಿ ಬೇರೆ ಯಾವುದೋ ಹೆಸರು ಇಡಬೇಕಂತಂದು ಆಗ್ರಹ ಮಾಡಿದ್ರು. ಅದೇನು ಎಂ ಬಿ ಪಾಟೀಲ್ ಹೇಳಿದರೆ ಯಾವುದೇ ರೀತಿ ಹೆಸರು ಬದಲಾಯಿಸಂಗಿಲ್ಲ, ಹಾಗೆ ಮಾಡ್ತೀವಿ, ಬೇಕಿದ್ರೆ ಯತ್ನಾಳ್ ಬರಲಿ ಇಲ್ಲೊಂದು ಮನೇಲಿ ಕೂತ್ಕೊಳ್ಳಿ. ನಾ ಬರಲಿ ಬಿಡಲಿ ಅನ್ನೋ ಅಧಿಕಾರ ಎಂ ಪಿ ಪಾಟೀಲ್ಗಿಲ್ಲ. ನಾ ಈ ಕ್ಷೇತ್ರದ ಎಮ್ ಎಲ್ ಎ ಇದ್ದೀನಿ. ನಾನು ಎಮ್ ಎಲ್ ಎ ಇದು ಎಂ ಪಿ ಪಾಟೀಲ್ ಮನೆಗೆ ವೈಯಕ್ತಿಕವಾಗಿ ಅವ್ರು ಲಗ್ನ ಕಾರ್ಡ್ ಕೊಟ್ಟರು ಹೋಗಿರ್ತೀನಿ, ಇಲ್ಕಂದ್ರಿಲ್ಲ. ಈ ಸರ್ಕಾರಿ ಕಾರ್ಯಕ್ರಮ ಐತಿ, ಬರಲಿ ಬಿಡಲಿ ಅನ್ನೋಂಥ ಶಬ್ದ ಒಬ್ಬ ಶಾಸಕರ ಜೊತೆಗೆ ಈ ರೀತಿ ಮಾತಾಡಬಾರ್ದು. ಅಧಿಕಾರ ಐತಿ, ನನ್ನ ಸರ್ಕಾರ ಐತಿ ಅಂದ್ರೆ ಗೌರವಯುತವಾಗಿ ಎಲ್ಲರೂ ನೋಡ್ತೇವೆ. ಎಂ ಪಿ ಪಾಲ್ಟ್ರು ಯಾಕೆ ಹಚ್ಚಡ್ದಂಗೆ ಆಗ್ಲಕತ್ತಾರ ನನಗೆ ಗೊತ್ತಾಗಲ್ಲ. ಎಂ ಪಿ ಪಾಲ್ಟ್ರು ಹಂಗೆ ಆಗಬಾರ್ದು. ಅದು ಹೆಸರು ಚೇಂಜ್ ಮಾಡ್ಕೊಂಡವ್ರು ಹಿಂಗೆ ಮಾತಾಡಿದ್ರೆ ಚಲೋ. ಪಕ್ಕ ಹೆಸರು ಇದ್ದವ್ರು ಹಿಂಗೆ ಮಾತಾಡಬಾರ್ದಲ್ಲ. ಈ ಕೆಲವು ಮಂದಿ ಅಡ್ಡ ಹೆಸರು ಹಚ್ಚಡೋದು ಇರ್ತೈತಿ, ಪಾಟೀಲ್ ಇದು ಮಾಡ್ಕೊಂಡ್ರು ಅವು ಮಾತಾಡ್ತಿರ್ತಾವೆ. ಯಾಕಂದ್ರೆ ಹೆಸರೇ ಚೇಂಜ್ ಮಾಡ್ಕೊಂಡಿರ್ತಾರೆ. ಎಂ ಪಿ ಪಾಲ್ಟ್ರು ಹಂಗೆ ಮಾತಾಡಬಾರ್ದು ಪಾಪ. ಈಗ ನವರಾತ್ರಿ ಉತ್ಸವಕ್ಕೆ ನೀವು ಹೆಸರೇನು ಬದಲಾಯಿಸಿಲ್ಲ ಅನ್ನೋದು ಹೋಗ್ತೀರಾ? ನೋಡಿರಿ, ನವರಸಪುರದಾಗ ಇದು ಯಾವುದೋ ಸಾಬ್ರ ಹೆಸರಿಲ್ಲ, ಹೌದಲ್ಲ. ಮತ್ತು ಆದಿಲ್ ಶಾಹಿ ಇತಿಹಾಸ ಹೇಳ್ತೈತಿ. ಪರ್ವಿ ನರಸಿಂಹ ಭಕ್ತ, ನರಸಿಂಹದೇವರ ಆಶೀರ್ವಾದ ಐತತ್ತೆ. ಅವನ ಮಗಳಿಗೆ ಬಾಯಿ ಮೂಕಿ ತಕ್ಕಿ ಬಾಯಿ ಬಂದ ದೃಷ್ಟಿ ಭಾಗ್ಯ ಯಾರು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಶೀರ್ವಾದ. ಮತ್ತು ನಾನು ನವರಸಪುರ ಅಂದ್ರೆ ಅದ್ರಾಗ ಯಾವುದೂ ರೀತಿ ಸಾಬರ್ದ ಇದು ಇಲ್ಲ. ನವರಸಪುರ ಅನ್ನೋಂಥದ್ದು ಒಂದು ಈ ನವರಸ ಅನ್ನೋವಂಥದ್ದು ಇದೆ. ನಮ್ಮ ಕಲೆ ಸಂಗೀತ ಕಲೆಯಿಂದಲ್ಲ, ಅದ್ರಾಗ 9 ಕಲೆಗಳದ್ದು ಒಂದು ಹೆಸರಿದೆ. ನಾವೇನು ವಿರೋಧ ಮಾಡೋದಿಲ್ಲ. ಎಂ ಪಿ ಪಾಟೀಲ್ ಹಿಂಗೆ ಅಂದಿದ್ದು ಭಾಳ ದುಃಖ ಆಗೈತಿ. ಆದ್ರೆ ನಾನು ಕಣ್ಣೀರು ಹಾಕೋತೀನಿ. ಯತ್ನಾಳ್ ನವರಸಪುರ ಹೆಸರು ಬದಲಾವಣೆ ಮಾಡ್ಬೇಕಂತ ಒತ್ತಾಯ ಮಾಡಿದ್ದಾರೆ ಅಂತ ಕೇಳಿದ್ದಕ್ಕೆ ನಾವೆಲ್ಲಿ ಹೇಳಿವ್ರಿ ಅದನ್ನು. ನಾವು ನವರಸಪುರ ಒಟ್ಟು ಅಲ್ಲಿ ಕಲ್ಚರ್ ಚೇಂಜ್ ಆಗಲಿ ಅಂತ ಹೇಳಿ ಅವು ಬರೀ ಶಾಯರಿ ಕರ್ಸೋದು, ಡ್ಯಾಮ್ ಅದು ಬೇಡ. ಶರಣರ ವಚನಗಳು ಬರಲಿ. ಅಲ್ಲಿಂದ ಆದಿಲ್ ಶಾಹಿ ಏನು ನರಸಿಂಹದೇವ್ರು ನಡ್ಕೋತಿದ್ದ ಅದು ಇತಿಹಾಸನೂ ಹೇಳಿಲ್ಲ. ಅಂದ್ರೆ ನಮ್ಮ ದೇವರೇ ಸ್ಟ್ರಾಂಗ್ ಅದಾನ ವರ್ಲ್ಡ್ನಾಗ. ಆದಿಲ್ ಶಾಹಿ ಸಹಿತ ಲಕ್ಷ್ಮಿ ಮತ್ತು ಗಣಪತಿ ಸ್ತೋತ್ರವನ್ನು ಉಲ್ಲೇಖ ನೋಡ್ರಿ, ಒಳ್ಳೇದಲ್ರಿ. ಇದು ಈ ಬುದ್ಧಿ, ಇಡೀ ಸದ್ಬುದ್ಧಿ ಈ ಮತಾಂಧರಿಗೆ ಬರಲತ್ತದ. ಅಂದರೆ ಲಕ್ಷ್ಮೀ ನರಸಿಂಹ ಆಗಲಿ, ಶಿವ ಪಾರ್ವತಿ ಆಗಲಿ, ನಮ್ಮ ಸರಸ್ವತಿ ಬ್ರಹ್ಮ ಆಗಲಿ, ಎಲ್ಲರೂ ಇಡೀ ಜಗತ್ತಿನಾಗ ಶ್ರೇಷ್ಠ ದೇವರು ಅನ್ನೋಂಥದ್ದು ಆದಿಲ್ ಶಾಹಿನ ಹೇಳ್ದಂಗೆ ಆಯ್ತಲ್ರಿ. ಸರಸ್ವತಿ ಪೂಜೆ ಮಾಡ್ತಿದ್ದ ಆದಿಲ್ ಶಾಹಿ, ನರಸಿಂಹದೇವರದಿಂದ ತನಗೆ ಇದ್ರದ್ದು ಮುಕ್ತಿ ಮಾಡ್ಕೊಂಡ ತನ್ನ ಮಗಳದು. ಇದರಿಂದಲೇ ಅವ ದೇವಸ್ಥಾನ ಇಲ್ಲಿ ಏನು ನಮ್ಮದು ಇಲ್ಲಿ ಊರಾಗ ಐತಲ್ಲ, ಈ ದೇವಸ್ಥಾನ ಇರ್ಬೋದು. ರಾತ್ರಿ ಯಾರಿಗೂ ಸಾಬ್ರಿಗೆ ಗುರ್ತಾಗಿ ಬರೋದು, ರಾತ್ರಿ ಒಳಗಿಂದ ಒಳಗೆ ಹೋಗ್ತಿದ್ದತ್ತೆ ಅಲ್ಲಿ ಸರ್ವಿಗೆ.
ದರ್ಶನಕ್ಕೆ ಹೋಗ್ತಿದ್ದ. ಒಳಗೊಂದು ಕರೇಜ್ ಅಂತ ಒಂದು ಐತೆ ನೋಡ್ರಿ, ಅಲ್ಲಿ ರಾಜಾನ ಆದಿಲ್ ಶಾನ್ ಮನೆಯಿಂದ ಆ ಕರೆ ಅಂದ್ರೆ ತೊರ್ವಿ ನರಸಿಂಹ ದೇವ್ರಿಗೆ ಹೋಗ್ಲಕ್ಕೆ ಒಂದು ಅಂಡರ್ಗ್ರೌಂಡ್ ಐತಿ. ಅಂದರೆ ಇವ ಮತಾಂಧರಿಂದ ಇದು ಆಗಬಾರ್ದು ಅಂತ ಅಲ್ಲಿಗೆ ಹೋಗಿ ದೇವ್ರಿಗೆ ಪಡ್ಕೊಂಡ. ಅಂದರೆ ನರಸಪುರ ಉತ್ಸವದಲ್ಲಿ ಇದು ಕೂಡ ಎಲ್ಲ ವ್ಯಕ್ತ ಇದು ಎಲ್ಲ ಆಗಬೇಕು. ಅಂದ್ರೆ ಆದಿಲ್ ಶಾಹಿ ಬರೇ ಜಾತ್ಯಾತಿ, ಅಕ್ಬರ್ ಗಿಕ್ಬರ್ ಯಾರು ಜಾತ್ಯಾತಿರಲ್ಲ. ಇದು ಆದಿಲ್ ಶಾಹಿ ಹೆಂಗಂದ್ರೆ ಇವ ನಮ್ಮ ದೇವ್ರಿಗೆ ನಡ್ಕೋತಾನಂದ್ರೆ ಅವನು ಹಿಂದೂ ಇದನ್ನು ಸಂಸ್ಕೃತಿ ಒಪ್ಕೊಂಡಂಗೆ ಆಯ್ತಲ್ಲ. ಇದನ್ನೆಲ್ಲ ಹೈಲೈಟ್ ಮಾಡಬೇಕು. ಬರೀ ಜಾತ್ಯಾತೀತ ಕತೆ ಹೇಳಿದ್ರೆ ಮದುವೆ ಅವನ ಒಂದು ಯಾರು ಔರಂಗಜೇಬ ಅಲ್ಲಿಂದ ಏನು ಅಕ್ಬರ ಹುಮಾಯೂನ ಬರೆಯೋದೇ ಹೇಳ್ತಾವೆ. ಈ ಆದಿಲ್ ಶಾಹಿ ಮಾಡಿದ್ದನ್ನು ಹೇಳ್ಬೇಕಲ್ಲ ಜನ ಮುಂದೆ. ಅವ್ನ ಮಗಳಿಗೆ ಕಣ್ಣು ಕೊಟ್ಟಂಥ ಪುಣ್ಯಾತ್ಮ ನಮ್ಮ ನರಸಿಂಹದೇವರು. ಅವ್ರಿಗೆ MP ಪಾಲ್ರು ನಿಷ್ಠೆ ಇರಬೇಕು. ಅಲ್ಲಿಂದ ಸಾಬರ ಸ್ವಾಮಿಗಳು ಇದು ತರಕಾಗಳಿಗೆ ನಿಷ್ಠೆ ಇರಲಿ ಅಷ್ಟೇ. ಚಲವಾದಿ ಅವ್ರ ಮಗ ಪಾಪ ನಾವು ಹಾಸ್ಪಿಟಲ್ ಸ್ಕೀಮ್ಗಳು ಭಾಳ ಎಷ್ಟು ಮಂದಿ ಬ್ರದರ್ ಅವ್ರು ಏನೋ ನಮ್ಮ ಸಿದ್ದೇಶ್ವರ ಅಂತ ಹೇಳ್ತಿದ್ರು. ಮೆಡಿಕಲ್ 94ನಾಗ MLA ಇತ್ತು ನಮ್ಮ ಚಲವಾದಿ ಬಿಜಾಪುರ ಸಂಭಾಷ್ ಮಾಡ್ತಾರೆ. ಇಲ್ಲ ಅವ್ರ ಪಾಪ ಭಾಳ 3-4 ಸರಿ ಒಮ್ಮೆ ಡಾಕ್ಟರ್ಸ್ ಮೀಟ್ ಮಾಡೋಣ ನಮ್ಮ ಹಾಸ್ಪಿಟಲ್ ಹಂಗೇನು ಊಟದ ಪ್ರೋಗ್ರಾಮ್ ಹಿಂಗಾಗಿ ಎಲ್ಲರೂ ಪರಿಚಯ ಅವಾಗ ಮಾಡ್ಕೊಂಡು ಸರ್ ಭಾಳ ಮಂದಿ ಮಾಡೋಣ ಸರ್. ಥ್ಯಾಂಕ್ ಯು ಸರ್. ಹೋಗಿ ಬರ್ತೀನಿ ಸರ್. ಉಪಾಧ್ಯಕ್ಷರೇ ನೋಡ್ರಿ ವಕೀಲರು ಕೂಡಿ ಸ್ವಲ್ಪ ನಮ್ಮ ನೋಡೋದು ಹೌದು ಮಾತಾಡಿ. ಇಲ್ಲ ಸರ್